ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 158. ಇಂದಿನ ಸಂಚಿಕೆಯಲ್ಲಿ ತನಗೆ ಏನಾದರೂ ಹುಷಾರಿಲ್ಲ ಎಂದರೆ ಅವನೇ ಬಂದು ಕಾಳಜಿ ಮಾಡೋ ಹುಡುಗ ದೂರ ನಿಂತಿದ್ದಾನೆ ಎಂದು ತಿಳಿದ ಭಗವಾನ್ಗೆ ಅಗಸ್ತ್ಯನ ತಿರಸ್ಕಾರ ಸಹಿಸೋಕ್ಕಾಗಲಿಲ್ಲ. ಭಗವಾನ್ ಅಗಸ್ತ್ಯ ಎಂದು ಮಾತಾಡುವ ಮುನ್ನ ಅಲ್ಲಿಗೆ ಭಗವಾನ್ ಹುಡುಗರು ಬಂದು ಬಾಸ್ ಎಂದು ಒಳಗೆ ಸೀದಾ ಬಂದರು. ಅಗಸ್ತ್ಯ ರೆಸ್ಟ್ ಮಾಡಿ ಎಂದು ಅಲ್ಲಿಂದ ಹೋಗೇ ಬಿಟ್ಟ. ಭಗವಾನ್ಗೆ ಅದನ್ನು ಸಹಿಸೋಕ್ಕಾಗಲಿಲ್ಲ. ಶಾರದಾ ಅವರು ತಿಂಡಿ ಮಾಡು ಅಗಸ್ತ್ಯ ಎಂದರೆ ಬೇಡ ಮಾಡ್ಕೊಂಡು ಬಂದೆ ಎಂದ. ಹಲೋ ಯಾವಾಗಲೂ ಅವನು ಆಯಿ ಎನ್ನುವ ಮಾತು ಬರಲಿಲ್ಲ. ಶಾರದಾ ಅವರ ಮುಂದೆ ನಿಂತು ಅದು ಸರ್ ಮಲಗಲಿ, ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದೆ ಎಂದು ಬರ್ತೀನಿ ಎಂದು ಓಡೋಕೆ ನಿಂತ ಹುಡುಗನನ್ನು ಶಾರದಾ ಅವರು ತಡೆದು ಅಗಸ್ತ್ಯನ ಮುಂದೆ ನಿಂತು ಯಾಕಪ್ಪ ಇಷ್ಟು ಬೇಜಾರಾಗಿದ್ಯಾ, ಎಲ್ಲೋಗಿದ್ದೆ, 4 ದಿನ ಆಯಿತು ಸರಿಯಾಗಿ ಮನೆಗೆ ಬಂದು ಎಂದು ಬೇಸರದಲ್ಲಿ ಕೇಳಿದರು. ಅಗಸ್ತ್ಯ ಬೇರೆಲ್ಲೋ ದಿಟ್ಟಿಸುತ್ತಾ ಕೆಲವರು ಬಂಗಲೆಯಲ್ಲಿ ಇರಬಾರದು ಮೇಡಮ್, ನಮ್ಮ ಸ್ಥಾನ ಏನು ಅನ್ನೋದನ್ನು ನಾವು ಬೇರೆಯವರಿಂದ ತಿಳಿಯೋ ಮುನ್ನ ನಾವು ತಿಳ್ಕೊಂಡ್ರೆ ಸಾಕು ಅಂದ. ಶಾರದಾ ಕಣ್ಣಿಂದ ನೀರು ಹರಿದಿತ್ತು. ಕಾರಣ ಮೇಡಮ್ ಎಂದಿದ್ದು ಕೇಳಿ. ಅಗಸ್ತ್ಯ ಭಗವಾನ್ ರೂಮ್ನಿಂದ ಬಂದ ತಕ್ಷಣ ಭಗವಾನ್ ಎಲ್ಲರನ್ನೂ ಇಗ್ನೋರ್ ಮಾಡಿ ಹೊರ ಬಂದು ನಿಂತಿದ್ದ. ಅಷ್ಟೊತ್ತಿಗೆ ಶಾರದಾ ಅವರು ಅಗಸ್ತ್ಯನನ್ನು ಮಾತಾಡಿಸ್ತಿದ್ರು. ಅವನ ಮಾತು ಕೇಳಿದಂಥ ಶಾರದಾ ಅವರು ಅಗಸ್ತ್ಯ ಏನಂದೆ ಅಂದರು. ಅಗಸ್ತ್ಯ ಅವರ ಮುಖ ನೋಡದೆ ನಾನು ಈ ಮನೆ ಕೆಲಸಕ್ಕೆ ಇದ್ದವನು, ಎಷ್ಟೊತ್ತು ಇಲ್ಲಿರೋಕ್ಕಾಗತ್ತೆ, ಯಾರಾದರೂ ಬಂದು ಕುತ್ತಿಗೆಗೆ ಕೈ ಹಾಕುವ ಮುನ್ನ ಇಲ್ಲಿಂದ ಹೊರಡ್ತೀನಿ ಮೇಡಮ್ ಎಂದು ಮುಂದೆ ನಡೆದರೆ ಶಾರದಾ ಜೋರಾಗಿ ಹೇಳ್ತಾರೆ. ಭಗವಾನ್ಗೆ ಅಗಸ್ತ್ಯನ ಮಾತುಗಳು ಒಂದೊಂದು ಬಾಣದಂತೆ ನಾಟುತ್ತಿತ್ತು. ಅಗಸ್ತ್ಯ ಮನದಲ್ಲೇ ನನ್ನ ಜೀವನದಲ್ಲಿ ಯಾರ ಮುಂದೆನೂ ತಲೆ ಬಾಗದವ, ನೀನು ನನಗೆ ಮಗನ ಸ್ಥಾನ ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮತ್ತು ನಿನ್ನ ಪೂರ್ತಿ ಸಾಮ್ರಾಜ್ಯನ ನಾಶ ಮಾಡದೆ ನಿನ್ನ ತಪ್ಪಿಗೆ ಶಿಕ್ಷೆ ಮಾತ್ರ ಕೊಡಿಸೋಣ ಅಂದುಕೊಂಡೆ. ಆದರೆ ಈ ಅಗಸ್ತ್ಯನ ಮನಸ್ಸನ್ನೇ ಹೊಡೆದಿದ್ಯಾ, ಅದಕ್ಕೆ ಸರಿಯಾದ ನೋವು ನೀನು ಪಡಲೇಬೇಕು ಎಂದು ಸೀದಾ ಹೊರ ನಡೆಯಲು ಬಂದವನ ಮುಂದೆ ಲಾರೆನ್ಸ್ ಮತ್ತೆ ಹಿಂದು ಬಂದು ನಿಂತಿದ್ರು. ಅಗಸ್ತ್ಯನ ಮನದಲ್ಲಿ ಇದ್ದ ಕೋಪವೆಲ್ಲ ಒಮ್ಮೆಲೆ ಕರಗಿತ್ತು ಅವಳ ತಂಪು ಗಾಳಿಗೆ. ಅಗಸ್ತ್ಯ 1 ಸೆಕೆಂಡ್ ನಿಂತರೆ ಶಾರದಾ ಅವರು ಲಾರೆನ್ಸ್ ಎಂದು ಲಾರೆನ್ಸ್ ಮುಂದೆ ನಿಂತರೆ ಹಿಂದೂ ಅಲ್ಲಿಂದ ಹೋಗ್ತಾಳೆ. ಅಗಸ್ತ್ಯನ ಕಣ್ಣು ಒಮ್ಮೆ ಅವಳ ಕಡೆ ಹೋಯಿತು. ಅವಳು ಎಂದಿನಂತೆ ಮುಖಕ್ಕೆ ಸೆರಗು ಎಳೆದು ನಿಂತಿದ್ಲು. ಶಾರದಾ ಅವರ ಕಣ್ಣೀರನ್ನು ನೋಡಿ ಲಾರೆನ್ಸ್ ಯಾಕಾಯಿ ಏನಾಯಿತು ಎಂದ. ಶಾರದಾ ಅವರು ನೋಡೋ ಅಗಸ್ತ್ಯ ಮನೆಯಲ್ಲಿ ಇರಲ್ವಂತೆ, ಎಲ್ಲೋ ಹೋಗ್ತಿದ್ದಾನೆ ಎಂದರು ಅಳುತ್ತಾ. ಲಾರೆನ್ಸ್ಗೆ ಗೊತ್ತಾಗಿತ್ತು ಇವನಿಗೆ ಕೊಟ್ಟಿದ್ದನ್ನು ವಾಪಸ್ ಅವ್ರಿಗೆ ತಿರುಗಿಸಿ ಕೊಟ್ಟಿದ್ದಾನೆ ಎಂದು. ಅವನು ಒಮ್ಮೆ ಅಗಸ್ತ್ಯನ ಕಡೆ ನೋಡಿ ಅಗಸ್ತ್ಯ ಅಂದ. ಅಗಸ್ತ್ಯ ಹಾಯ್ ಲಾರೆನ್ಸ್ ಎಂದು ಅದು ನಾನು ನಿಮ್ಮ ಸರ್ನ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದೆ ಎಂದ. ಲಾರೆನ್ಸ್ ಏನೋ ಹೇಳುವ ಮೊದಲೇ ಮೇಲಿಂದ ಭಗವಾನ್ ಮೆಲ್ಲಗೆ ಇಳಿದು ಬರುತ್ತಾ ಯಾರೂ ಈ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ಎನ್ನುವ ಧ್ವನಿ ಬಂತು. ಅಗಸ್ತ್ಯ ಹಾಗೆ ನಿಂತಿದ್ದ, ಹಠಕ್ಕೆ ಬಿದ್ದವನಂತೆ. ಭಗವಾನ್ ಅವನ ಮುಂದೆ ನಿಂತು ಅಗಸ್ತ್ಯನ ಮುಖ ನೋಡಿದ್ರೆ ಅಗಸ್ತ್ಯ ಎತ್ತಲೋ ದೂರದ ತೀರ ನೋಡುತ್ತಾ ನಿಂತ. ಭಗವಾನ್ ಅವನೆರಡು ಭುಜ ಹಿಡಿದು ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತಿದೆ, ಆದರೆ ನನ್ನ ನೋಡಿದಷ್ಟು ಕೋಪ ಇದೆಯೇನೋ ಅಗಸ್ತ್ಯ, ಇಷ್ಟು ಬೇಗ ನನ್ನ ಮಗ ಹೀಗೆ ಬದಲಾದ್ನಾ ಎಂದರೆ ಅಗಸ್ತ್ಯ ಸಾರಿ ಸರ್, ನಾನು ನಿಮ್ಮ ಮಗ ಅಲ್ಲ, ನೀವೆಲ್ಲಿ ನಾನಿಲ್ಲಿ ಎಂದ ತಕ್ಷಣ ಇನ್ನೂ ತಮ್ಮ ಮನಸ್ಸಲ್ಲಿ ಇದ್ದಂಥ ನೋವನ್ನು ತಡೆಯಲು ಆಗದಂತೆ ಭಗವಾನ್ ಅಗಸ್ತ್ಯನನ್ನು ಗಟ್ಟಿಯಾಗಿ ತಬ್ಬಿ ಯಾಕೋ ಈಗ ನನಗೆ ಚುಚ್ಚಿ ಮಾತಾಡ್ತಿದ್ಯಾ, ನನಗೂ ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಕಣೋ, ನಾನಂದ ಮಾತಿಂದ ನಿನಗೆ ಅದೆಷ್ಟು ನೋವಾಗಿದೆ ಅನ್ನೋದರ ಅಂದಾಜು ನನಗಿದೆ. ನೀನು ಕೇಳಿ ದೂರ ಹೋದೆ, ಆದರೆ ನಾನು ಅಂದು ಅದೆಷ್ಟು ನೋವು ಅನುಭವಿಸ್ತಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು ಎಂದು ನೋವಲ್ಲೇ ಹೇಳಿದರು. ಭಗವಾನ್ ಇಷ್ಟು ಅಗಸ್ತ್ಯನ ಮೇಲೆ ಅಟ್ಯಾಚ್ ಆಗಿರ್ತಾರೆ ಅನ್ನೋ ಸಣ್ಣ ಐಡಿಯಾ ಕೂಡ
ಅಲ್ಲಿ ಯಾರಿಗೂ ಇರಲಿಲ್ಲ. ಅವನು ಕೋಪದಲ್ಲಿ ಕಾವ್ಯ ಮಾತು ಕೇಳಿ ಆ ಮಾತುಗಳನ್ನು ಹೇಳಿದ್ದು ನಿಜವಾದರೂ ಇಂದು ನುಡಿದ ಮಾತುಗಳು ಅವನಿಗೆ ತುಂಬ ನಾಟಿತ್ತು. ಅದೇ ಯೋಚನೆಯಲ್ಲಿ ಅವನು ಹುಷಾರಿಲ್ಲದೆ ಮಲಗಿದ್ದ. ಅಗಸ್ತ್ಯ ಈಗಲೂ ಒಂದು ಮಾತಾಡಲಿಲ್ಲ. ಇಡೀ ಮನೆಯವರೆಲ್ಲ ಈ ದೃಶ್ಯನ ನೋಡುತ್ತಿದ್ರು. ಇಂದುಗೆ ಕೋಪ ಇತ್ತು, ಆದರೆ ಇದನ್ನು ನೋಡಿ ಆಶ್ಚರ್ಯ ಆಯಿತು. ಅಂಥ ದೊಡ್ಡ ಡಾನ್ ನನ್ನ ಗಂಡನಿಗಾಗಿ ಇಷ್ಟು ಕೊರಗೋದ ಎಂದು. ಅಗಸ್ತ್ಯನ ಮುಖ ಸವರಿದ ಭಗವಾನ್, ನನ್ನ ಸೊಸೆ ಹೇಳೆ ನಾನು ಯಾರು ಅನ್ನೋದನ್ನು ತಿಳ್ಕೊಬೇಕು ಅಂತ ಏನಿಲ್ಲ ಕಣೋ, ಆದರೆ ಆ ಒಂದು ದುಡುಕು ಮಾತು ನನ್ನ ಸೊಸೆ ಕಣ್ಣಿಗೂ ನನ್ನ ವಿಲನ್ ಮಾಡಿಸಿತು ನೋಡು ಎಂದ. ಆ ಮಾತು ಕೇಳಿದಂಥ ಲಾರೆನ್ಸ್, ಅಗಸ್ತ್ಯ, ಇಂದು ಎಲ್ಲರಿಗೂ ಶಾಕ್ ಆಯಿತು. ಎಂದು ಕಿಚನ್ ಬಾಗಿಲಲ್ಲಿ ನಿಂತು, ಇದೇನಪ್ಪ ನನ್ನ ಸೊಸೆ ಅಂತಿದ್ದಾನೆ ಎಂದರೆ ಲಾರೆನ್ಸ್ಗೆ ಒಳಗೊಳಗೆ ಭಯ ಶುರುವಾಯಿತು. ಭಗವಾನ್, ನನ್ನ ಸೊಸೆ ಮರೆತಿದ್ದ ನನ್ನ ಎಚ್ಚರಿಸಿದ್ಲು. ಈ ಮಂದ ಬುದ್ಧಿಗೆ ಬೆಳಕನ್ನು ತುಂಬಿದ್ಲು. ನಿನ್ನಂತ ನಿನಗೆ ಅವಳು ಒಳ್ಳೆ ಜೋಡಿ. ನಿನ್ನ ಮನೆಯವರು ಒಳ್ಳೆ ಹುಡುಗಿನೇ ಹುಡುಕಿ ಮದುವೆ ಮಾಡಿದ್ದಾರೆ ಎಂದ ಗರ್ವದಲ್ಲಿ. ಅಗಸ್ತ್ಯನ ಮನಸ್ಸಿಗೆ ಆ ಮಾತು ಕೇಳಿ ಏನೋ ಒಂದು ನೆಮ್ಮದಿಯ ಗಾಳಿ ಸೋಸಿದ್ರು ಮೇಲೆ ತೋರದೆ ಸೈಲೆಂಟ್ ಆಗೇ ನಿಂತಿದ್ದ. ಶಾರದವರು, ನೋಡಿ ಬಾವ, ಇನ್ನು ಇವನು ಹೇಗೆ ನಿಂತಿದ್ದಾನೆ, ನನ್ನೇ ಮೇಡಮ್ ಅಂತಾನೆ, ಇವನಿಗೆ ನಾನು ಕೈ ತುತ್ತು ಕೊಟ್ಟಿಲ್ವಾ, ಇವನಿಗೆ ಒಂದು ಕ್ಷಣಕ್ಕಾದರೂ ನಾನು ತಾಯಿ ಸ್ಥಾನನ ತುಂಬಿಲ್ವಾ ಎಂದರು ಕಣ್ಣು ತುಂಬಿ. ಇಷ್ಟೇಳಿದ್ರು ಅಗಸ್ತ್ಯನದು ಮೌನವೇ ಆಗಿತ್ತು. ಭಗವಾನ್ ಅಗಸ್ತ್ಯನ ಭುಜದ ಮೇಲೆ ಕೈ ಹಾಕಿ, ಮಗನಿಗೆ ಕೈ ಮುಗಿದ್ರೆ ಶ್ರೇಯಸ್ಸಲ್ಲ, ಹಾಗಾಗಿ ನಾನು ಕೈ ಮುಗಿಯಲ್ಲ. ನನ್ನ ಮಗ ಇನ್ನೂ ಬದುಕಿ ಬಾಳಬೇಕಾದವನು, ನನ್ನ ಕ್ಷಮಿಸ್ತೀಯಾ ಎಂದ ಅಗಸ್ತ್ಯನನ್ನೇ ನೋಡುತ್ತಾ. ಆದರೆ ಅಗಸ್ತ್ಯನ ಮನಸ್ಸು, ಅಗಸ್ತ್ಯ ನೀನೇನು ಮಾಡೋಕ್ಕೆ ಬಂದಿದ್ಯಾ, ಬಟ್ ಇಲ್ಲಿ ಭಾವನೆಗಳ ಜಂಜಾಟದಲ್ಲಿ ಸಿಕ್ಕಿ ಬೀಳ್ತಿದ್ಯಾ ಎಂದು ಯೋಚಿಸುತ್ತಿದ್ದರೆ, ಭಗವಾನ್ ನನ್ನ ಮೇಲೆ ಇನ್ನೂ ಕೋಪ ಏನೋ, ಹೋಗ್ಲಿ ಒಂದೆರಡು ಏಟು ಹೊಡೆದು ಬಿಡು ಎಂದು ಅಗಸ್ತ್ಯನ ಕೈ ತೆಗೆದು ತನ್ನ ಕೆನ್ನೆಗೆ ಒಡಿಸಿಕೊಳ್ಳೋ ಮುನ್ನ ಅಗಸ್ತ್ಯ ಎಚ್ಚೆತ್ತು ಸರ್ ಎಂದ ಹುಬ್ಬು ಗಂಟಿಗೆ ತನ್ನ ಕೈನ ಹಿಂದೆ ತಗೊಂಡ. ಭಗವಾನ್ ಅಗಸ್ತ್ಯನನ್ನೇ ನೋಡುತ್ತಾ, ಮತ್ತೇನು ಮಾಡಿದ್ರೆ ನೀನು ನನ್ನ ಜೊತೆ ಮೊದಲಿನ ಥರ ಇರ್ತೀಯ, ನನಗೆ ನನ್ನ ಮಗ ಬೇಕು ಅಗಸ್ತ್ಯ, ನನ್ನ ಅಗಸ್ತ್ಯ ಬೇಕು, ಅವನ ಕಾಳಜಿ ಬೇಕು, ಅವನ ಪ್ರೀತಿಯ ಮಾತು ಬೇಕು. ಹೀಗೆ ಯಾರೋ ಮೂರನೆಯವರನ್ನು ಮಾತಾಡಿಸುವಂತೆ ಮಾತು ಮಾತಿಗೂ ಸರ್ ಅನ್ನುವನಲ್ಲ ನನ್ನ ಅಗಸ್ತ್ಯ. ನನ್ನ ರೂಮ್ಗೆ ಯಾವಾಗ ಬೇಕಾದರೂ ಬರ್ಬೋದು ಎಂದು ಎಂದೋ ನುಡಿದಿದ್ದೆ. ಅದರಂತೆ ನನ್ನ ಮಗ ಕೂಡ ಬರ್ತಿದ್ದ. ಆದರೆ ಇವತ್ತು ನನ್ನ ದೂರದಿಂದಲೇ ನೋಡಿ ಮಾತಾಡಿಸ್ದ. ಹುಷಾರಿಲ್ಲದೆ ಇದ್ದಾಗ ಅದೆಷ್ಟು ದೂರ ಇದ್ದಿದ್ರು ಓಡಿ ಬರುವ ನನ್ನ ಮಗ ಈಗ ನನ್ನ ಜೊತೆ ಇಲ್ಲ ಎಂದವನ ಕಣ್ಣಿನ ಪಸೆ ಹರಿದಿತ್ತು. ಮೊದಲ ಬಾರಿಗೆ ಇಡೀ ಭಗವಾನ್ ಬಂಗಲೆ ಭಗವಾನ್ ಅಗಸ್ತ್ಯನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡುತ್ತಿತ್ತು. ಭಗವಾನ್ ಮಾತುಗಳು ಒಂದೊಂದು ಈಗ ಅಗಸ್ತ್ಯನನ್ನು ಹಿಂಸೆ ಮಾಡೋಕ್ಕೆ ಶುರು ಮಾಡಿದವು. ಅವನಿಗೆ ಒಂದು ಕಡೆ ಅವನ ಕರ್ತವ್ಯ ಆಗಾಗ ಎಚ್ಚರಿಸುತ್ತಿದ್ದರೆ, ಭಗವಾನ್ ಪ್ರೀತಿ ಅವನ ಮನದಲ್ಲಿ ಇರುವ ಮಾನವೀಯತನ ಕರಗಿಸ್ತಿತ್ತು. ಎಷ್ಟೆಲ್ಲ ಮಾತಾಡಿದ್ರು ಅಗಸ್ತ್ಯ ಮೌನವಾಗಿ ಇರೋದನ್ನು ನೋಡಿದಂಥ ಭಗವಾನ್ ಅಗಸ್ತ್ಯನನ್ನೇ ದಿಟ್ಟಿಸಿ ನೋಡ್ತಿದ್ರೆ, ಶಾರದವರು ಅಳುತ್ತಾ, ನನ್ನ ಅಗಸ್ತ್ಯ ಇಷ್ಟೊಂದು ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದಾನ, ಬಾಯಿ ತುಂಬ ಆಯಿ ಅನ್ನೋ ಮಗ ಈಗ ಮೇಡಮ್ ಅಂದು ತಾಯಿ ಒಟ್ಟಿಗೆ ಕಿಚ್ಚು ಹತ್ತಿಸ್ತಿದ್ಯಾ ಅಗಸ್ತ್ಯ ಎಂದ ತಕ್ಷಣ ಅವನಿಗೆ ನೆನಪಾಗಿದ್ದು ಸ್ವರ್ಣ ಅವರು. ಅವನು ಯಾವತ್ತೂ ತನ್ನ ತಾಯಿ ಪ್ರೀತಿ ಕೂಡ ಅರ್ಥ ಮಾಡಿಕೊಳ್ಳದೆ ಬೆಳೆದ. ಅದು ಇಂದು ಅವನ ಜೀವನಕ್ಕೆ ಬಂದ ಮೇಲೆ ಅವರ ಪ್ರೀತಿ ಬೆಲೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿತ್ತು. ಆದರೆ ಅದು ಶಾಶ್ವತವಾಗಿ ಅವನಿಂದ ದೂರ ಆಗಿತ್ತು. ಈಗ ಶಾರದವರ ಮಾತು ಕೇಳಿದ ತಕ್ಷಣ ಹಿಂದೆ ತಿರುಗಿ, ಹಾಯ್ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಅಂದ. ಭಗವಾನ್, ನೀನು ಯಾರ ಮಗನೇ ಆಗಿರು, ಆದರೆ ನೀನು ನಮ್ಮ ಮನೆಗೂ ಮಗನೇ. ನಿನ್ನ ಹೆತ್ತವರು ಯಾರೇ ಆಗಿದ್ರೂ ನಮ್ಮ ಪಾಲಿಗೆ ನೀನು ನಮ್ಮ ಮಗನೇ. ನಿನಗೆ ದುಡುಕಿ ಮಾತಾಡಿ ನಿನ್ನ ಮನಸ್ಸನ್ನು ನೋವು ಮಾಡಿದ್ದೀನಿ. ಅದಕ್ಕೆ ಏನು ಬೇಕಾದರೂ ಶಿಕ್ಷೆ ಕೊಡು ಅಗಸ್ತ್ಯ. ಆದರೆ ಹೀಗೆ ಮನೆಯಿಂದ ನಮ್ಮ ಮನಸ್ಸುಗಳಿಂದ ದೂರ ಇದ್ದು ನಮ್ಮನ್ನೆಲ್ಲ ಜೀವಂತವಾಗಿ ಕೊಲ್ಲಬೇಡ ಎಂದ. ಅಗಸ್ತ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಾ ಎಂದ. ಭಗವಾನ್,
ನಾನು ಕಾವ್ಯ ಮಾತು ಕೇಳಿ ನಿನ್ನ ತಪ್ಪಾಗಿ ತಿಳ್ಕೊಂಡೆ. ಒಂದು ಕ್ಷಣ ನಾನು ನನ್ನ ಮಗನ ಮೇಲಿನ ನಂಬಿಕೆನ ಅನುಮಾನಪಟ್ಟೆ. ಇದರಿಂದ ಅದೆಷ್ಟು ನೀನು ನೋವು ತಿಂದೆ ಅನ್ನೋದು ಗೊತ್ತಾಯಿತು ಅಂದರು. ಅಗಸ್ತ್ಯ, ಹಾಗೆಲ್ಲ ಏನೂ ಇಲ್ಲ ಅಂದ. ಭಗವಾನ್, ಮತ್ತೆ ಮನೆ ಬಿಟ್ಟು ನಮ್ಮನ್ನು ಬಿಟ್ಟು ಹೋಗುವ ನಿರ್ಧಾರ ಯಾಕೆ ಮಾಡಿದ್ಯಾ? ನಮಗೂ ನೋವಿದೆ. ನಿನ್ನ ಮೇಲೆ ನಂಬಿಕೆ ಇದ್ದರೂ ಅವತ್ತು ಮಾಡಿದ್ದು ತಪ್ಪು ಅಂತ ನಮಗೂ ಗೊತ್ತಾಯಿತು ಎಂದವರು, ಏನಾದರೂ ನಮ್ಮನ್ನು ಕ್ಷಮಿಸಿ ಇಲ್ಲೇ ಇರು ಅಗಸ್ತ್ಯ ಅಂದರು. ಅಗಸ್ತ್ಯ ಸರಿ ಎಂದ. ಶಾರದವರು ಕಣ್ಣು ಒರೆಸಿ, ಬೆಣ್ಣೆ ದೋಸೆ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬರ್ತೀನಿ ಇರು ಎಂದು ಸೀದಾ ಕಿಚನ್ಗೆ ಹೋದರೆ, ಅಲ್ಲಿ ಕಿಚನ್ನಲ್ಲಿ ನಿಂತಿದ್ದಂಥ ಇಂದು ಶಾರದಾ ಅವರನ್ನೇ ಗಮನಿಸುತ್ತಿದ್ಲು. ಶಾರದಾಗೆ ಅದೇನೋ ಸಡಗರ. ಅವರೇ ಬಂದು ಕೂತಾಗಿ ದೋಸೆ ಮಾಡ್ತಾ ಗಡಿಬಿಡಿಯಲ್ಲಿ ಬೆಣ್ಣೆಯಲ್ಲಿ ಎಂದು ಕೆಲಸದವರಿಗೆ ಕೇಳಿ ಅವರೇ ಎಲ್ಲವನ್ನು ಪ್ಲೇಟ್ಗೆ ಹಾಕಿ ಕೊಡುವವರ ಮುಖದಲ್ಲಿ ನಿಜವಾಗ್ಲೂ ತಾಯಿ ಪ್ರೀತಿನೇ ಇತ್ತು. ಶಾರದವರು ಸೀದಾ ಡೈನಿಂಗ್ ಟೇಬಲ್ ಕಡೆ ಹೋದರೆ ಭಗವಾನ್ ಅಗಸ್ತ್ಯನನ್ನು ಬಲವಂತವಾಗಿ ತಿಂಡಿಗೆ ಕೂರಿಸಿದ್ರೆ, ಅಗಸ್ತ್ಯ, ಇಲ್ಲ ಹೊಟ್ಟೆ ಹಸ್ತಿಲ್ಲ, ನಾನು ತಿಂಡಿ ಮಾಡ್ಕೊಂಡು ಬಂದೆ ಅಂದರೂ ಕೇಳಲಿಲ್ಲ. ಶಾರದವರು, ಶ್, ಈಗ ಬಾಯಿ ತೆಗಿ ಎಂದು ಎಷ್ಟು ಆಗುತ್ತೋ ಅಷ್ಟೇ ತಿನ್ನು ಎಂದು ತುತ್ತು ಕೊಟ್ಟರೆ ಅಗಸ್ತ್ಯನ ಕಣ್ಣಲ್ಲಿ ಸಣ್ಣ ನೀರಿತ್ತು. ಅವನಿಗೆ ಸ್ವರ್ಣ ಅವರು ಎಷ್ಟೋ ಸಲ ಅಗಸ್ತ್ಯ ಒಂದು ತುತ್ತು ಎಂದು ಹಿಡಿದ್ರು ತಿನ್ನದೇ ಹೋಗುತ್ತಿದ್ದ. ಕಾಲ ಕಳೆದಂತೆ ಅವನೇ ಬೇಕು ಅಂದರೂ ಇಲ್ಲದಂತೆ ಆಗಿತ್ತು. ಅದನ್ನು ನೆನೆದವನಿಗೆ ತುಂಬ ನೋವಾಯಿತು. ಹಾಗೆ ಯೋಚನೆ ತಿನ್ನುತ್ತಿದ್ದವನಿಗೆ ನತ್ತಿಗತ್ತಿದ್ದು ನೋಡಿ ತಕ್ಷಣ ಭಗವಾನ್ ಅವನ ನತ್ತಿನ ತಟ್ಟಿ ಹುಷಾರು ಎಂದು ಅವರೇ ನೀರು ಕುಡಿಸಿದ್ರು. ಸ್ವಲ್ಪ ತಿಂದು ಸಾಕು ಆಯಿ ಎಂದ ಎಂದಿನಂತೆ. ಶಾರದವರು ಅಗಸ್ತ್ಯನ ತಲೆ ಸವರಿ, 4 ದಿನದಿಂದ ಇಲ್ಲಿ ಯಾರೂ ಸರಿಯಾಗಿ ಊಟ ತಿಂದಿಲ್ಲ ಎಂದು ಬನ್ನಿ ನೀವು ತಿಂಡಿ ಮಾಡಿ ಎಂದು ಅವರ ಗಂಡನನ್ನು ಕರೆದು ಭಗವಾನ್ ಕಡೆ ನೋಡಿ, ಭಾವ ನಿಮಗೂ ತಿಂಡಿ ತರ್ತೀನಿ ಎಂದವರು ಕೆಲಸದವರಿಗೆ ಬೇಗ ಬೇಗ ತಿಂಡಿ ಹಾಕಿ ಅಂದರು. ಕೆಲಸದವರೆಲ್ಲ ಒಂದೊಂದೇ ತಂದು ಹಿಡ್ತಾರೆ ಎಂದು ಇದನ್ನೆಲ್ಲ ನಿಂತು ನೋಡುತ್ತಿದ್ಲು ಸೈಲೆಂಟಾಗಿ. ಯಾರ ಮೇಲೆ ಯಾವ ಪ್ರೀತಿ ಹುಟ್ಟುತ್ತೋ, ಆದರೆ ಒಮ್ಮೊಮ್ಮೆ ನಮ್ಮ ಕರ್ತವ್ಯ ನಮ್ಮ ಕೈನ ಕಟ್ಟಿದ್ರೆ ಇನ್ನೊಂದಷ್ಟು ನಮ್ಮ ಭಾವನೆಗಳ ಜೊತೆ ಹಾಡುತ್ತೆ. ಈಗ ಅಗಸ್ತ್ಯ ಅದೇ ತೊಳಲಾಟದಲ್ಲಿ ಸಿಕ್ಕಿದ್ದಾನೆ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.